ಎಸ್ ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮೊನ್ನೆ ಕಿಚ್ಚನ ಪಂಚಾಯಿತಿ ಮುಗಿತು. ಇದ್ರ ಬಗ್ಗೆ ಸುಮಾರು ಜನಕ್ಕೆ ಅಸಮಾಧಾನ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ತಪ್ಪು ಯಾರ್ಯಾರು ಮಾಡಿದ್ದಾರೆ ಇಲ್ಲಿ ಎಸ್ಕೇಪ್ ಆದ್ರು. ಚಿಕ್ಕ ತಪ್ಪು ನಾವು ಯಾರ್ಯಾರು ಮಾಡಿದ್ರು ಅವ್ರು ಸಿಕ್ಕಾಪಟ್ಟೆ ಸಿಕ್ಕಾಕೊಂಡ್ರು. ಮತ್ತೆ ಇಲ್ಲಿ ಅವ್ರಿಗೆ ದೊಡ್ಡದಾಗಿ ಕ್ಲಾಸ್ ತಗೊಂಡ್ರು. ಇದ್ರ ಬಗ್ಗೆ ಸುಮಾರು ಬಗ್ಗೆ ಇದು ಮಾತಾಡಿದ್ದಾಗಿದೆ. ಇಲ್ಲಿ ಆ ಒಂದು ಟೈಮಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ರಕ್ಷಿತ್ ಅವ್ರಿಗೆ ಗಿಲ್ಲಿ ನಟ ಅವ್ರಿಗೆ ಬೈತಾರೆ. ಅಧಿಕ ಪ್ರಸಂಗತನ ಆಯಿತು. ಮತ್ತೆ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅಂತಂದ್ಬಿಟ್ಟು ಅವಾಗ ಇಲ್ಲಿ ಕಿಚ್ಚ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ. ಪದೇ ಪದೇ ಗಿಲ್ಲಿ ಅವ್ರನ್ನ ನೋಡಕ್ಕೆ ಯಾಕೆ ಬರ್ತಿದ್ರಿ ಅಂತ ಅಂದ್ಬಿಟ್ಟು ಡಿಸ್ಕಷನ್ ನಡೀತಾ ಇರುತ್ತೆ. ಒಂದು ಗೇಮ್ ಕೂಡ ಇಲ್ಲಿ ಗೆದ್ದಿರ್ತಾರೆ. ಅದೊಂದು ಮಡಿಕೆ ಹೊಡೆಯೋ ಟಾಸ್ಕ್ ಏನೋ ಕೊಟ್ಟಿರ್ತಾರೆ. ಇಲ್ಲಿ ಗೆದ್ದಾಗ ಅಶ್ವಿನಿ ಗೌಡ ಅವರು, ಕಾಕ್ರೋಚ್ ಸುದ್ದಿ ಅವರು ಮತ್ತಿಲ್ಲಿ ಎಲ್ಲರೂ ಕೂಡ ಆ ಒಂದು ಟೀಮಲ್ಲಿ ನಾಮಿನೇಟ್ ಯಾರ್ಯಾರು ಆಗಿದ್ರು ಅಲ್ಲೆಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಆ ಒಂದು ಟೈಮಲ್ಲಿ ಇಲ್ಲಿ ರಕ್ಷಿತ್ ಅವರು ಇಲ್ಲಿ ಗಿಲ್ಲಿ ನಟ ಅವ್ರನ್ನ ನೋಡಕ್ ಬಂದ್ರು ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿ ಇರ್ಬೋದು ಮತ್ತೆ ಎಪಿಸೋಡ್ ಅಲ್ಲಿ ಇರ್ಬೋದು ಆ ರೀತಿಯಾಗಿ ಇಲ್ಲಿ ತೋರಿಸಿದ್ರು. ಅವಾಗೆ ಇಲ್ಲಿ ಗಿಲ್ಲಿ ನಟ ಅವರು ಅದು ನಮ್ಮ ವಂಶದ ಕುಡಿ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಈ ಒಂದು ಸಿಚುವೇಶನ್ ನೋಡಿದಾಗ ಎಲ್ರಿಗೂ ಏನ್ ಅನ್ಸಿತ್ತು ಅಂತಂದ್ರೆ ಗಿಲ್ಲಿ ಅವ್ರನ್ನೇ ನೋಡಕ್ಕೆ ಇಲ್ಲಿ ರಕ್ಷಿತ್ ಅವರು ಬಂದಿದ್ದು ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದನ್ನೇ ಕೇಳಿದ್ರು, ಯಾಕೆ ಗಿಲ್ಲಿ ಅವ್ರನ್ನ ಪದೇ ಪದೇ ನೋಡಕ್ಕೆ ಬರ್ತಿದ್ರಿ ಅಂತ ಅಂದ್ಬಿಟ್ಟು. ಇಲ್ಲಿ ಏನ್ ನಡೆದಿದೆ ಅಂತಂದ್ರೆ ಇವಾಗ ನಿನ್ನೆ ಅಷ್ಟೇ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಬಂದಿದ್ದಾರೆ. ಇವರಿಗೆ ಸುಮಾರು ಕ್ವಶನ್ಗಳು ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ರಕ್ಷಿತ್ ಅವರು ರಿಯಲ್ಲಾ ಫೇಕಾ, ಗಿಲ್ಲಿ ಅವ್ರ ಮಾತನ್ನ ಇಲ್ಲಿ ರಕ್ಷಿತ್ ಅವರು ಕೇಳ್ತಾ ಇದಾರಾ, ಮತ್ತೆ ಇಲ್ಲಿ ಬೇರೆಯವ್ರಿಗೆ ಇರಿಟೇಷನ್ ಯಾಕೆ ಮಾಡ್ತಾರೆ ಇಲ್ಲಿ ರಕ್ಷಿತ್ ಅವರು ಅಂತ ಬಿಟ್ಟು ಸುಮಾರು ಕ್ವಶನ್ ಅಲ್ಲಿ ತುಂಬಾ ಮೇಜರ್ ಆಗಿರೋ ಕ್ವಶನ್ ಏನಪ್ಪಾ ಅಂತಂದ್ರೆ ರಕ್ಷಿತ್ ಅವರು ಫೇಕಾ ರಿಯಲ್ಲ. ಈ ವಾರ ರಕ್ಷಿತ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಇಲ್ಲಿ ಎಲ್ಲರೂ ಕೂಡ ಬ್ಲೇಮ್ ಮಾಡಿದ್ದಾರೆ. ಅವ್ರೊಂದು ಏನ್ ಮಿಸ್ಟೇಕ್ ಇಲ್ಲಿ ಮಾತಾಡಿದ್ರು ಆ ಒಂದು ಮಾತಿಂದನೇ ಸುಮಾರು ಜನಕ್ಕೆ ಅವ್ರ ಮೇಲೆ ಒಂದು ಒಪಿನಿಯನ್ ಕೂಡ ಇಲ್ಲಿ ಚೇಂಜ್ ಆಗ್ಬಿಟ್ಟಿದೆ. ನಿನ್ನೆ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಹಾರ್ಟ್ ಅಂತ ಇಟ್ಟಿರ್ತಾರೆ, ಅದಕ್ಕೆ ಚಾಕು ಚುಚ್ಚೋದಿರ್ಬೋದು, ಇವ್ರು ನಮ್ಮ ಮನ್ಸಿಗೆ ಘಾಸಿ ಮಾಡಿದ್ರು ಅಂತ ಇರ್ಬೋದು. ಅದರಲ್ಲಿ 6 ಜನ ಇಲ್ಲಿ ರಕ್ಷಿತ್ ಅವ್ರಿಗೆ ಚಾಕು ಚುಚ್ತಾರೆ, ಇವರಿಂದ ನಮ್ಮ ಮನಸ್ಸಿಗೆ ಘಾಸಿ ಆಗಿದೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಸ್ಪಂದನ ಅವರು, ಧನುಷ್ ಅವರು, ಕಾವ್ಯ ಅವರು 3 ಜನ ಒಪಿನಿಯನ್ ರಕ್ಷಿತ್ ಅವ್ರ ಮೇಲೆ ಏನ್ ಇತ್ತು ಅದು ಅವ್ರು ಅಲ್ಲ ಅನ್ನೋ ರೀತಿ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು, ಬಟ್ ಅವರು ಬದಲಾವಣೆ ಆಗ್ತಾ ಇದಾರೆ ಇವರು ಅಂತಂದ್ಬಿಟ್ಟು ಹೇಳಿದ್ರು. ಸ್ಪಂದನ ಅವರು ಹೇಳಿದ್ರು, ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ರಕ್ಷಿತ್ ಅವ್ರ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗಿದೆ ಇವರಿಬ್ಬರಿಗೂ ಅಂತಂದ್ಬಿಟ್ಟು ಗೊತ್ತಾಗ್ತದೆ ಇದ್ರಲ್ಲೇ. ಧನುಷ್ ಅವರು ಕೂಡ ಅದೇ ರೀತಿ ಮಾತಾಡ್ದಂಗಿತ್ತು. ಸೂರಜ್ ಅವರು ಕೂಡ ಇವನ ಇಲ್ಲಿ ರಕ್ಷಿತ್ ಅವ್ರು ಮಾತಾಡಿದ ನನಗೆ ಇಷ್ಟ ಆಗ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಎಲ್ಲರೂ ಕೂಡ ರಕ್ಷಿತ್ ಅವ್ರ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ದಾರೆ. ಬಟ್ ಈ ರೀತಿಯಾದ ಒಂದು ಒಪಿನಿಯನ್ ಚೇಂಜ್ ಆಗ್ಬಿಟ್ಟಿದೆ. ಇಷ್ಟು ದಿವಸ ಇದ್ದಿದ್ದು ಒಪಿನಿಯನ್ನೇ ಬೇರೆ, ಇವಾಗ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಇಟ್ಕೊಂಡಿರೋ ಒಪಿನಿಯನ್ನೇ ಬೇರೆ. ಮತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ ಮೇನ್ ಆಗಿ ಬಂದಿದ್ದೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಇರಿಟೇಷನ್ ಯಾಕೆ ಮಾಡಿದ್ರೆ ನಿಮ್ಮ ಟೀಮ್ಗೆ ಅಂತ ಅಂದ್ಬಿಟ್ಟು. ಹೌದು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಒಪ್ಕೊಂಡ್ರು. ಗಿಲ್ಲಿ ಅವರು ಏನು ಮಾತಾಡದೆ ಇಲ್ಲಿ ಬೈಕ್ ಬೀಗ ಹಾಕೊಂಡು ಕುತ್ಕೊಂಡ್ರು. ಏನಕ್ಕೆ ಅಂತಂದ್ರೆ ಅಷ್ಟು ರೇಸ್ ಆಗಿ ಕೇಳಿದಾಗ ವಾಯ್ಸ್ ಕೂಡ ಹೈ ಪಿಚ್ಚು ಇಲ್ಲಿ ನೋಡಬಹುದು, ಪಿತ್ತಾಲೆ ಹತ್ತಿಗತ್ತುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಆಲ್ರೆಡಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ರಕ್ಷಿತ್ ಅವ್ರಿಗೆ ಹೇಳಿದ್ರು. ನಾನು ನಿಮ್ಗೆ ಯಾವಾಗ ಅನಿಸ್ತು ಅಂತ ಕೂಡ ಇಲ್ಲಿ ರಕ್ಷಿತ್ ಅವರು ಕೇಳಿದ್ರು. ಅವ್ರು ಕೇಳಿದ್ರೆ ಯಾವುದೇ ಒಂದು ತಪ್ಪಿಲ್ಲ. ಇಲ್ಲಿ ಬೇಕಂತಂದ್ಬಿಟ್ಟು ಈ ಒಂದು ವಿಚಾರ ಕಾಕ್ರೋಚ್ ಸುದ್ದಿ ಅವ್ರ ಇಂಟ್ರ್ಯೂ ನಾನು ನೋಡಿದೆ ಇವಾಗಷ್ಟೇ. ಇಲ್ಲಿ ರಕ್ಷಿತ್ ಅವ್ರು ಬಂದ್ಬಿಟ್ಟು ಗಿಲ್ಲಿ ಅವ್ರನ್ನ ನೋಡ್ತಾ ಇದ್ರು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರಲ್ಲ. ಇಲ್ಲಿ ಇವ್ರನ್ನ ಕೇಳಿದಾಗ ಅಂದ್ರೆ ಗಿಲ್ಲಿ ಅವ್ರ ಮಾತನ್ನ ರಕ್ಷಿತ್ ಅವ್ರಿಗೆ ಕೇಳಿದ್ರ ಅಂತ ಹೇಳಿದಾಗ ಇಲ್ಲಿ ಸುದ್ದಿ ಅವ್ರು ಇಲ್ಲೊಂದು ಮಾತು ಹೇಳ್ತಾರೆ. ರಕ್ಷಿತ್ ಅವ್ರು ಬಂದು ನೋಡಿದ್ದು ಗಿಲ್ಲಿ ಅವ್ರನ್ನ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸುದ್ದಿ ಅವರು ಹೇಳಿದ್ರು. ಅವ್ರು ಬಂದಿದ್ದು ಯಾರ್ಯಾರು ಸೇವ್ ಆಗಿದ್ದಾರೆ ಅವ್ರನ್ನೆಲ್ಲ ನೋಡ್ಬೇಕು ಅಂತ ಬಂದಿದ್ದು, ಗಿಲ್ಲಿ ನಟ ಅವ್ರನ್ನ ನೋಡಕ್ಕೆ ಬರ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ನೋಡಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಆಟ ಆಡಕ್ಕೆ ಹೋಗಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಆ ಒಂದು ಸಿಚುವೇಶನ್ ಅಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಬಟ್ ಇದನ್ನ ಕಿಚ್ಚ ಸುದೀಪ್ ಸರ್ ಯಾಕೆ ಈ ರೀತಿ ಹೇಳಿದ್ರು ಅಂದ್ರೆ ಗಿಲ್ಲಿ ನಟ ಅವ್ರನ್ನ ಯಾಕೆ ನೋಡಕ್ಕೆ ನೀವು ಹೋದ್ರಿ ಅಂತ ಕೇಳಿದ್ರು. ಯಾಕೋ ಸ್ವಲ್ಪ ಸಿಕ್ಕಾಪಟ್ಟೆ ಡೌಟ್ ಕ್ರಿಯೇಟ್ ಆಗ್ತದೆ. ಏನ್ ಬೇಕು ಅಂತ ಇಲ್ಲಿ ಕಿಚ್ಚ ಸುದೀಪ್ ಸರ್ ಈ ರೀತಿಯಾಗಿ ಹೇಳಿದ್ರ, ಇಲ್ಲಾಂದ್ರೆ ಸುದ್ದಿ ಅವರೇ ಇಲ್ಲಿ ತಪ್ಪಾಗಿ ಮಾತಾಡೋರ ಏನೋ ಗೊತ್ತಿಲ್ಲ. ಇಲ್ಲಿ ಕ್ವಶನ್ ಕೇಳಿದ ಅದೇ ರೀತಿನೇ ಯಾಕೆ ಗಿಲ್ಲಿ ಅವ್ರನ್ನ ನೋಡಕ್ ಬಂದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳಿದ್ರು ರಕ್ಷಿತ್ ಅವ್ರಿಗೆ. ಆದ್ರೆ ಇಲ್ಲಿ ನೋಡಿ ಸುದ್ದಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಯಾರ್ಯಾರು ನಾಮಿನೇಟ್ ಆಗಿದ್ರು ಅಂದ್ರೆ ನಾಮಿನೇಟ್ ಮಾಡ್ಬೇಕು ಅಂತ ರಕ್ಷಿತ್ ಅವ್ರು ಇದ್ರು. ಅಲ್ಲಿ ನೀವು ಅಬ್ಸರ್ವ್ ಮಾಡೋದು ಗಿಲ್ಲಿ ಅವರು ಇದ್ರು, ಸೂರಜ್ ಅವರು ಕೂಡ ಇಲ್ಲಿ ಇದ್ರು, ವಿಡಿ ಪ್ಲೇ ಮಾಡಿ ಕೂಡ ಇಲ್ಲಿ ತೋರಿಸಿದ್ರು. ರಕ್ಷಿತ್ ಅವರು ಹಿಂದೆ ಬಂದ್ಬಿಟ್ಟು ಮತ್ತೆ ಮುಂದೆ ಹೋಗಿದ್ ವಿಡಿಯೋನ. ಇಲ್ಲಿ ಆ ಒಂದು ಕ್ವಶನ್ ಬಂದಿದೆ ಅವಾಗ ಮೈಂಡ್ಗೆ, ಇಲ್ಲಿ ಯಾಕೆ ಈ ರೀತಿ ರಕ್ಷಿತ್ ಅವ್ರು ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗಿದೆ. ಅವಾಗ ಧನುಷ್ ಅವ್ರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು, ನೀನು ಕಾಮಿಡಿಯಾಗಿ ಮಾಡ್ತಿರೋದು ಗಿಲ್ಲಿ, ಇದು ಸೀರಿಯಸ್ ವಿಚಾರ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವ್ರು ಹೇಳ್ದಾಗೆ ಸೀರಿಯಸ್ ಆಗಿ ಆಯ್ತು. ಆದ್ರೆ ಕಿಚ್ಚ ಸುದೀಪ್ ಸರ್ ಯಾಕೆ ಈ ರೀತಿಯಾಗಿ ಹೇಳ್ಬಿಟ್ರು. ಇಲ್ಲಿ ಸುದ್ದಿ ಅವ್ರು ಹೇಳ್ತಿರೋದು ತಪ್ಪ, ಇಲ್ಲ ಅಂತಂದ್ರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಿರೋದು ತಪ್ಪ, ಇಲ್ಲಿ ಯಾರು ತಪ್ಪಾಗಿ ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಈ ಒಂದು ವಿಚಾರ ಗೊತ್ತಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಸುದ್ದಿ ಅವ್ರು ಹೇಳಿದೇನಪ್ಪಾ ಅಂತಂದ್ರೆ ರಕ್ಷಿತ್ ಅವ್ರು ಹಿಂದೆ ಬಂದು ನೋಡಿದ್ದು ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಎಲ್ಲರೂ ಕೂಡ ತಲೆಯಲ್ಲಿ ಇರಲ್ವಲ್ಲ, ಅದಕ್ಕೋಸ್ಕರ ಎಲ್ಲಾ ಕಂಟೆಸ್ಟೆಂಟ್ ಕೂಡ ಬಂದು ನೋಡ್ಕೊಂಡು ಹೋಗಿದ್ದು ರಕ್ಷಿತಾ ಅಂತ ಅಂದ್ಬಿಟ್ಟು ಇಲ್ಲಿ ಸುದ್ದಿ ಅವ್ರು ಹೇಳಿದ್ರು. ಕಿಚ್ಚ ಸುದೀಪ್ ಸರ್ ಯಾಕೆ ಇದನ್ನ ಅವರೇ ತಿರುಗಿಸ್ಬಿಟ್ಟು ಹೇಳ್ತಾ ಇದಾರ. ಇಲ್ಲಿ ಅಶ್ವಿನಿ ಗೌಡ ಅವರು ಬೇಕಂತಂದ್ಬಿಟ್ಟು ಬ್ಲೇಮ್ ಮಾಡೋಣ ರಕ್ಷಿತ್ ಅವ್ರ ಮೇಲೆ ಅಂತ ಅಂದ್ಬಿಟ್ಟು ತಿರುಗಿಸ್ಬಿಟ್ಟು ಹೇಳಿದ್ರಲ್ಲ, ಆ ರೀತಿ ಏನಾದ್ರು ಮಾಡ್ತಾ ಇದಾರ ಸುದೀಪ್ ಅವರು. ಈ ರೀತಿಯ ಕ್ವಶನ್ಗಳು ಬಂದ್ಬಿಡುತ್ತೆ.
ಬರುತ್ತೆ. ಯಾಕಂತಂದ್ರೆ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ಆಟಕ್ಕೆ ಇಳಿದವರೇ ಇಲ್ಲಿ ಹೇಳ್ತಾ ಇದಾರೆ, ಆ ಒಂದು ಜಾಗದಲ್ಲಿ ಇಲ್ಲಿ ಸುದ್ದಿ ಅವರು ಕೂಡ ಇಲ್ಲಿ ಇದ್ರು. ಇದನ್ನ ಕೇಳಿದ ತಕ್ಷಣ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿರೋದು ಇಲ್ಲಿ ರಕ್ಷಿತಾ ಅವರು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಯಾಕಂತಂದ್ರೆ ಕೆಲವೊಬ್ಬರಿಗೆ ಫೇಕ್ ಅಂತ ಅಂದ್ಬಿಟ್ಟು ಅನ್ಸಿರುತ್ತೆ, ಕೆಲವೊಬ್ಬರಿಗೆ ಇಲ್ಲ ಅವರು ರಿಯಲ್ ಆಗಿ ಆಡ್ತಾ ಇದಾರೆ, ಜೆನ್ಯೂನ್ ಆಗಿ ಆಡ್ತಾ ಇದಾರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ತುಂಬಾ ಚೆನ್ನಾಗಿ ಆಟ ಆಡ್ತಿರೋದು ಇಲ್ಲಿ ರಕ್ಷಿತಾ ಅವರು ಅಂತ ಇಲ್ಲಿ ಹೇಳಿದ್ದಾರೆ. ಬಿಗ್ ಬಾಸ್ ಮನೇಲಿ ಇರ್ಬೇಕಾರೆ ಇವ್ರ ಬಗ್ಗೆ ಮಾತಾಡ್ಬೇಕಾರೆ ಯಾವುದೇ ಒಂದು ಪಾಸಿಟಿವ್ ಆದ ಒಂದು ಮಾತುಗಳನ್ನ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಹೇಳಿರಲಿಲ್ಲ. ಸದ್ಯ ಈ ಒಂದು ವಿಚಾರ ಇವಾಗ ಹೇಳಿದ್ದಾರೆ. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಯಾರು ಹೇಳ್ತಿರೋದು ನಿಜ, ಯಾರು ಹೇಳ್ತಿರೋದು ಸುಳ್ಳು ಅಂತ ಅಂದ್ಬಿಟ್ಟು ತಿಳ್ಕೋಬೇಕು ಅಂತಂದ್ರೆ ಈ ಒಂದು ವಿಡಿಯೋಗಳು ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ನೀವು ನೋಡಿದಿರ, ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ನಿನ್ನೆ ಒಂದು ಸಂಡೇ ಎಪಿಸೋಡಲ್ಲಿ ಇಲ್ಲಿ ನೀವು ನೋಡಿರ್ತೀರಾ AI ವಿಡಿಯೋ ಇಲ್ಲಿ ಮಾಡಿ ಅಂದ್ರೆ ಚಿಕ್ಕ ಮಕ್ಕಳು AI ವಿಡಿಯೋಗಳು ಮಾಡಿ ತೋರಿಸಿದ್ರಲ್ಲ, ತುಂಬಾನೇ ಚೆನ್ನಾಗಿತ್ತು. ಎಷ್ಟು ಸೋಷಿಯಲ್ ಮೀಡಿಯಾ ಪವರ್ಫುಲ್ ಆಗಿದೆ ಅಂತಂದ್ರೆ ಯಾವ್ದನ್ನ ಒಂದು ವಿಚಾರ ತಪ್ಪಿರ್ಲಿ ಸರಿ ಇರ್ಲಿ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಅಂತಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ನಿಜವಾಗ್ಲೂ ಕೂಡ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ನಿಮಗೆ ಏನ್ಸುತ್ತೆ ವೀಕ್ಷಕರೇ, ಇಲ್ಲಿ ಸುದ್ದಿ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆಯಾ ಅಥವಾ ಇಲ್ಲಿ ಕಿಚ್ಚ ಸುದೀಪ್ ಸರ್ ಅವ್ರು ಹೇಳಿದ್ ಕರೆಕ್ಟ್ ಇದೆಯಾ? ಇಲ್ಲಿ ಗಿಲ್ಲಿ ಅವ್ರನ್ನ ನೋಡ್ಬೇಕು ಅಂತಾನೆ ಇಲ್ಲಿ ರಕ್ಷಿತಾ ಅವರು ಬಂದು ನಿಂತ್ಕೊಂಡಿದ್ರ? ಇಲ್ಲಿ ಇದನ್ನ ಹೇಳ್ತಿರೋದು ನಾನಲ್ಲ. ಇಲ್ಲಿ ನಮಗೆ ಪ್ರೋಮೋದಲ್ಲಿ ತೋರಿಸಿರೋದಿರ್ಬೋದು, ಇಲ್ಲ ಅಂತಂದ್ರೆ ವಿಟಿಯಲ್ಲಿ ಪ್ಲೇ ಮಾಡ್ದಾಗಿರ್ಬೋದು, ಎಪಿಸೋಡ್ ನೋಡ್ದಾಗಿರ್ಬೋದು, ಸುಮಾರು ಸತಿ ಲೈವ್ ಅಲ್ಲೂ ಕೂಡ ಅದನ್ನ ನೀವು ನೋಡಿರ್ತೀರಾ. ಬೇಕು ಅಂತ ಅಂದ್ಬಿಟ್ಟು ರಕ್ಷಿತಾ ಅವರು ಗಿಲ್ಲಿಯವ್ರನ್ನ ನೋಡಕ್ ಬಂದ್ರ? ಈ ಒಂದು ಕ್ವಶನ್ ಕೇಳಬೇಕಿತ್ತು. ಗಿಲ್ಲಿಯವ್ರನ್ನ ನೋಡಕ್ ಬಂದೆ ಅಂತ ಇಲ್ಲಿ ಗಿಲ್ಲಿಯವ್ರನ್ನ ಯಾಕೆ ನೋಡಕ್ ಬಂದ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಇಲ್ಲಿ ಅವ್ರು ಏನು ಕೂಡ ಇಲ್ಲಿ ಹೇಳಲೇ ಇಲ್ಲ, ಸುಮ್ಮನೆ ಕೂತಿದ್ರು. ಮಾತಾಡಿ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಲಿಲ್ಲ. ಆದ್ರೆ ಬೇಡದಿರೋ ವಿಚಾರಗಳ ಬಗ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು. ಗಿಲ್ಲಿನ ನೋಡಿದ್ರಿ ಅಂತ ಅವರೇ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಸುದ್ದಿಯವರೇ ಬೇರೆ ಹೇಳ್ತಾ ಇದಾರೆ, ಅವರು ಗಿಲ್ಲಿಯವ್ರನ್ನ ನೋಡಕ್ಕೆ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸುದ್ದಿಯವ್ರು ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಒಬ್ರು ಮಾತ್ರ ಒಬ್ರು ಕೇಳ್ತಾ ಇದಾರ ಅಂತ ಕೂಡ ಇಲ್ಲಿ ಬರುತ್ತೆ. ಅದಕ್ಕೆ ಯಾರ ಮಾತನ್ನು ಕೂಡ ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕೇಳಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಕ್ಯಾಪ್ಟನ್ ಆದವ್ರ ಮಾತನ್ನ ಸ್ವಲ್ಪ ಏನಕ್ಕೆ ಕೇಳ್ತೀವಿ ಅಂತಂದ್ರೆ ಏನಾದ್ರು ನಾಮಿನೇಟ್ ಮಾಡ್ಬಿಟ್ರೆ ಆ ಒಂದು ವಿಚಾರಕ್ಕೆ ಕೇಳ್ತೀವಿ ಅಷ್ಟೇ. ಬಟ್ ಎಲ್ಲಾ ವಿಚಾರದಲ್ಲೂ ಕೂಡ ಎಲ್ಲರೂ ಕೂಡ ಯಾರ ಮಾತು ಕೇಳಲ್ಲ. ಇವಾಗ ನಮ್ಗೆ ಏನ್ ಅನಿಸ್ತಿತ್ತು ಅಂತಂದ್ರೆ ಸುದ್ದಿಯವರು ಅಶ್ವಿನಿ ಅವ್ರ ಮಾತು ಜಾನ್ವಿ ಅವ್ರ ಮಾತು ಕೇಳ್ತಿದ್ರು ಅಂತ ಅಂದ್ಬಿಟ್ಟು ಅನಿಸ್ತಿತ್ತು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಅವರೊಂದು ನಡವಳಿಕೆ ಬೇರೆ ಇರುತ್ತೆ, ಹೊರಗಡೆ ಬಂದು ಮಾತಾಡ್ಬೇಕಾದ್ರೆ ಇಲ್ಲಿ ಅವರೊಂದು ನಡವಳಿಕೆ ಬೇರೆ ಇರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ರಕ್ಷಿತ್ ಅವರಿಗೆ ಬೈದಿದ್ರು, ಅದು ಆಪದ ಸೆಡೆಗಿಡೆ ಅಂತ ಅಂದ್ಬಿಟ್ಟು ಮತ್ತೆ ಅವ್ರು ಕ್ಷಮೆ ಕೂಡ ಕೇಳಿದ್ದಾರೆ. ಅದಾದ್ಮೇಲೆ ನಮ್ಗೇನು ಅನ್ಸಿತ್ತು ಅಂತಂದ್ರೆ ಮಾತಾಡಿರ್ಲಿಲ್ಲ ಅಂತ ಅಂದ್ಬಿಟ್ಟು ಅನ್ಸಿತ್ತು. ಯಾಕಂದ್ರೆ ಒಂದು ವಿಟಿ ಪ್ಲೇ ಮಾಡಿದಾಗ ನೀವು ನೋಡಿರ್ಬೋದು, ಒಂದು ಎಪಿಸೋಡು ಲೈವ್ ಎಲ್ಲೂ ಕೂಡ ಇಲ್ಲಿ ರಕ್ಷಿತ್ ಅವ್ರ ಜೊತೆ ಇಲ್ಲಿ ಸುದ್ದಿಯವ್ರು ಮಾತಾಡಿದ್ದು ಕಾಣಿಸೇ ಇರಲಿಲ್ಲ. ಬಟ್ ಎಪಿಸೋಡ್ ಮುಗ್ದಾದ್ಮೇಲೂ ಕೂಡ ಇಲ್ಲಿ ಸುದ್ದಿಯವ್ರು ಹೋಗ್ಬಿಟ್ಟು ರಕ್ಷಿತ್ ಅವ್ರ ಸಾರಿ ಎಲ್ಲ ಕೇಳಿದ್ರಂತೆ. ಇಲ್ಲಿ ರಕ್ಷಿತ್ ಅವ್ರು ಕೂಡ ಪರವಾಗಿಲ್ಲ ಅಂತ ಇಲ್ಲಿ ಹೇಳಿದ್ರಂತೆ. ಆದ್ರೆ ಕೆಲವೊಬ್ಬರಿಗೆ ಅವ್ರು ಮಾಡ್ತಿರೋದು ನಾಟಕ ಅಂತ ಇರ್ಬೋದು ಅಂತ ಅಂದ್ಬಿಟ್ಟು ಸುದ್ದಿಯವರು ಇಲ್ಲಿ ಹೇಳಿದ್ದಾರೆ. ಆದ್ರೆ ಅವರು ಜೆನ್ಯೂನ್ ಆಗಿ ಆಟ ಆಡ್ತಾ ಇದಾರೆ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಬಟ್ ಒಂದು ಕ್ವಶನ್ ತಲೆಯಲ್ಲಿ ಹೋಗೋದೇನಪ್ಪಾ ಅಂತಂದ್ರೆ ಕಿಚ್ಚ ಸುದೀಪ್ ಸರ್ ಯಾಕೆ ಈ ರೀತಿಯಾಗಿ ಹೇಳಿದ್ರು? ಇಲ್ಲಿ ಅವ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಬರ್ಲಿ ಅಂತ ಹೇಳಿದ್ರ, ಇಲ್ಲ ಅಂತಂದ್ರೆ ಸುದ್ದಿಯವರೇ ಬೇಕಂತ ಅಂದ್ಬಿಟ್ಟು ಇದನ್ನ ಚೇಂಜ್ ಮಾಡಿ ಹೇಳಿದ್ರ? ಒಟ್ಟಿನಲ್ಲಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಇಲ್ಲಿ ಕನ್ಫ್ಯೂಷನ್ ಅಂತೂ ಇಲ್ಲಿ ಇದೆ. ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಗೊತ್ತಾಗ್ಬೇಕು. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲಿ ರಕ್ಷಿತಾ ಅವರು ಗಿಲ್ಲಿಯವ್ರನ್ನ ನೋಡೋಕೆ ಬಂದ್ರ, ಇಲ್ಲ ಅಂತಂದ್ರೆ ಅಲ್ಲಿ ಯಾರನ್ನ ನಾಮಿನೇಟ್ ಮಾಡಬೇಕು ಮರ್ತೋಗಿರುತ್ತೆ, ಎಲ್ಲರ ಹೆಸರು ಕೂಡ ದಕ್ಕ ಇರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸುದ್ದಿಯವ್ರು ಹೇಳಿದ್ರು. ಅದನ್ನ ನೋಡಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವ್ರು ಬಂದ್ರ, ಇದನ್ನ ಬೇಕಂತ ಅಂದ್ಬಿಟ್ಟು ತಿರುಗಿಸ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ರ? ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.